ವೆಲ್ಕಮ್. ಬನ್ನಿ ಮಸಾಲೆ ರೊಟ್ಟಿ ಮಾಡೋಣ. ಮಸಾಲೆ ರೊಟ್ಟಿಗೆ ನಾವು ಮಸಾಲೆ ರೊಟ್ಟಿ ಅಂತೀವಿ, ತಾಳುಪ್ಪಿಟ್ಟು ಅಂತೀವಿ. ಬನ್ನಿ ಈರುಳ್ಳಿ ಹೆಚ್ಕೊಳ್ಳೋಣ. ಈರುಳ್ಳಿಗೆ ಮಸಾಲೆ ರೊಟ್ಟಿಗೆ ಬೇಕಾಗಿರೋದು ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಜೀರಿಗೆ, ಉಪ್ಪು, ಅಕ್ಕಿ ಹಿಟ್ಟು. ನೋಡಿ ನೋಡಿ ಒಂದು ಪಾವು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಪಾವು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನಮ್ಮಲ್ಲಿ 4 ಜನ ಇರೋದ್ರಿಂದ ಪಾವು ಅಕ್ಕಿ ಹಿಟ್ಟು ಬೇಕು ನಮಗೆ. ಅಕ್ಕಿ ಹಿಟ್ಟು ಮನೇಲಿ ಮಿಲ್ ಮಾಡಿಸಿರೋ ಅಕ್ಕಿ ತೊಳೆದಾಕಿ ಮಿಲ್ ಮಾಡಿಸಿರೋ ಅಕ್ಕಿ ಹಿಟ್ಟಿದು. ಪ್ಯಾಕೆಟ್ ಬೇಕು ಅಂದರೆ ಪ್ಯಾಕೆಟ್ ಯೂಸ್ ಮಾಡ್ಕೊಳ್ಳಿ ನೀವು. ನೋಡಿ ಉಪ್ಪು ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಒಂದೇ ಸತಿ ಉಪ್ಪು ಹಾಕ್ಬಾರ್ದಂತೆ, 2 ಸತಿ ಅಂತೂ ಉಪ್ಪು ಹಾಕಲೇಬೇಕು. ಒಂದೇ ಸತಿ ಹಾಕ್ಬಾರ್ದಂತೆ, ಏನೋ ನಮ್ಗೆ ದೊಡ್ಡವ್ರು ಹೇಳ್ಕೊಟ್ಟಿರೋ ಶಾಸ್ತ್ರ. ನೋಡಿ ಜೀರಿಗೆ, ಆಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ನೋಡಿ, ಇಷ್ಟನ್ನು ಹಾಕಿ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ನೋಡಿ ಹಿಟ್ಟು ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರಾಗಿ ಕಲಸೋಣಂತೆ. ಹಿಟ್ಟು, ಉಪ್ಪು ಎಲ್ಲ, ಹಿಟ್ಟು, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹೊಂದಾಣಿಕೆ ಆಗಬೇಕು ಇದಕ್ಕೆ ಕಡಲೆಬೇಳೆನೂ ನೆನೆಸಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ತೊಗರಿಬೇಳೆ ಅಂತೀನಿ, ಹೆಸರುಬೇಳೆನ ನೆನೆಸಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಇದಕ್ಕೆ. ಬೇಳೆ ಮಧ್ಯ ಸುಟ್ಟಿರೋದು ರೊಟ್ಟಿ ಸುಡ್ತೀವಲ್ಲ, ಆವಾಗ ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿ ಇವಾಗ ನೀರಾಗಿ ಕಲಿಸ್ತೀನಿ. ನೋಡಿ ನೀರಾಗಿ ಕಲಿಸ್ತಾ ಇದ್ದೀನಿ. ಇವಾಗಲೇ ಮಾಡೋದಾದರೆ ಪೂರ್ತಿ ಕಲಿಸ್ಕೊಳ್ಳಿ. ನಾನು ಅರ್ಧ ಕಲಿಸ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರೊಬ್ಬರಿಗೆ ಮೆತ್ತಗೆ ಬೇಕು ಅನ್ನೋದು, ನಮ್ಮ ಹುಡುಗರೆಲ್ಲ ರೋಸ್ಟಾಗಿ ತಿಂತಾರೆ. ರೋಸ್ಟ್ ಆಗಬೇಕು ಅಂದರೆ ಆಮೇಲೆ ಕಲಿಸ್ಕೊಳ್ಳಿ. ನೆಕ್ಸ್ಟ್ ಟೈಮ್ ರಾಗಿ ರೊಟ್ಟಿ ಮಾಡೋದು ಹೆಂಗೆ, ಇದೇ ಥರ ಮೆಥಡಲ್ಲಿ ರಾಗಿ ರೊಟ್ಟಿ, ರವೆ ರೊಟ್ಟಿ, ಆಮೇಲೆ ಗೋಧಿ ಹಿಟ್ಟಿಂದು ರೊಟ್ಟಿ ಮಾಡ್ಬೋದು. ಇದರಲ್ಲೇ ಮಾಡೋದು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಚಟ್ನಿ, ತುಪ್ಪ, ಇನ್ನೇನಪ್ಪ ಯಾವಾಗಲೂ ಚಟ್ನಿ ಪುಡಿ ಹೇಳ್ತಾರೆ ಅಂತ ಅನ್ಕೋಬೇಡಿ. ಇದಕ್ಕೆ ಸೆಟ್ ಆಗೋಂಥದ್ದನ್ನು ಹೇಳ್ತಾ ಇದ್ದೀನಿ. ಆಮೇಲೆ ಇವಾಗ ಕಾರ್ತಿಕ್ ಮಾಸ ಇರೋದ್ರಿಂದ ಹುಣಸೆಕಾಯಿ ಸಿಗುತ್ತೆ, ಹುಣಸೆಕಾಯಿನ ತೊಪ್ಪು ಮಾಡ್ಕೋಬೋದು, ಅದನ್ನು ತೋರಿಸ್ತೀನಿ ಮಾಡೋದು. ಹಸಿ ಖಾರ ಅಂತ ಮಾಡ್ತೀವಿ, ಹಸಿ ಖಾರ ನೆಂಚ್ಕೋಬೋದು. ಆಮೇಲೆ ಗೊಡ್ಗಾರ, ಅದನ್ನು ನೆಂಚ್ಕೋಬೋದು. ತುಪ್ಪ, ಮೊಸರು ಎಲ್ಲದಕ್ಕೂ ಚೆನ್ನಾಗಿರುತ್ತದು. ನೋಡಿ ಆಗಿದೆ, ರೊಟ್ಟಿ ತೊಟ್ಟೋಣ. ನೋಡಿ ಎಣ್ಣೆ ಇಟ್ಕೊಂಡಿದ್ದೀನಿ, ಕಡಲೆಕಾಯಿ ಎಣ್ಣೆ ಇಟ್ಕೊಂಡಿದ್ದೀನಿ. ನೋಡಿ 1 ಸ್ಪೂನ್ ಕಡಲೆಕಾಯಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೂ 1 ಸ್ಪೂನ್ ಕಡಲೆಕಾಯಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ ಹಿಟ್ಟು ತಗೊತಾ ಇದ್ದೀನಿ. ನೋಡಿ ಅಷ್ಟು ದಪ್ಪ ತಗೊಂಡಿದ್ದು ಅದ್ರಲ್ಲಿ ಅರ್ಧ ಮಾಡ್ಕೊತೀನಿ. ನೋಡಿ ಇದೇ ಅಂಚು, ನಾವು ರೊಟ್ಟಿ ತೊಟ್ಟೋದು ಇದೇ ಅಂಚು. ನೋಡಿ ಹಿಂಗೆ ನೋಡಿ ತುಂಬ ಚೆನ್ನಾಗಿರುತ್ತೆ. ಬಾಯಿ ಕೆಟ್ಟವ್ರಿಗಂತೂ ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿ, ಅಮ್ಮ, ಅತ್ತೆಯವರು, ನನಗೆ ಅತ್ತೆ ಇಲ್ಲ ಆದರೂ ಅತ್ತೆಯವರು, ನಮ್ಮ ಅತ್ತಿಗೆ ದೀರೆ ಎಲ್ಲರೂ ಇದನ್ನೇ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಅಕ್ಕ ಎಲ್ಲ ಬಾಳೆ ಎಲೆ ಮೇಲೆ ತೊಟ್ಬಿಟ್ಟು ಮಾಡ್ಬೋದು. ಈ ಹಂಚಿಲ್ಲ ಅಂದವರು
ಎಲೆ ಸಿಗುತ್ತೆ. ಬಾಳೆದೆಲೆ ಇನ್ನೇನು ಯಥೇಚ್ಛವಾಗಿ ಸಿಗುತ್ತೆ ಅಲ್ವಾ, ಅದರಿಂದ ಮಾಡಿ ನೋಡಿ. ಎಷ್ಟು ತೆಳ್ಳಗೆ ಬಂತು ಅಂದರೆ ಅಂಚೆ ಕಾಣಿಸುತ್ತೆ, ಅಷ್ಟು ತೆಳ್ಳಗೆ ತೊಟ್ಕೋಬೋದು ನೋಡಿ. ಈರುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ತೂತ ಮಾಡಿ ನೋಡಿ, ಎಣ್ಣೆ ಹಾಕ್ಬಿಟ್ಟು ನೋಡಿ ಸುಡೋಕ್ಕಿಡೋಣ ಬನ್ನಿ. ನೋಡಿ ಸ್ಟವ್ ಹಿಂಗಿದೆ, ಇವಾಗ ಹಚ್ಕೊತಾ ಇದ್ದೀನಿ. ನೋಡಿ ಸ್ಟವ್ ಹಚ್ಕೊತಾ ಇದ್ದೀನಿ. ಸ್ಟವ್ ಹಚ್ಕೊಳ್ಳೋದ್ರಲ್ಲಿ ಇನ್ನೊಂದು ತೊಟ್ಕೊತೀನಿ ನೋಡಿ. ಸ್ಟವ್ ಹಚ್ಕೊಂಡಿನ ಸುಡೋದ್ರಲ್ಲಿ ಇನ್ನೊಂದು ತೊಟ್ಕೊತೀನಿ. ಇನ್ನೊಂದು ರೊಟ್ಟಿ ತೊಡ್ತಾ ಇದ್ದೀನಿ. ಈ ಹಂಚ್ಗಳು ಬೇಕು ಅಂದರೆ ಕಾಮೆಂಟ್ ಮಾಡಿ, ಬೇಕು ಅಂದರೆ ನಿಮಗೆ ಕಳಿಸ್ಕೊಡ್ತೀನಿ. ಇದೇನಪ್ಪ ಸ್ಟಾರ್ಟಿಂಗ್ ಮಾಡಿದ್ದಾರೆ ವಿಡಿಯೋ, ಆವಾಗಲೇ ಬಿಸ್ನೆಸ್ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ನಾನು ಹೇಳಿದ್ದು ನಿಮಗಷ್ಟೇ. ಸಿಗಲ್ಲ ಅಂದವ್ರಿಗೆ ಕಳಿಸ್ಕೊಡ್ತೀನಿ, ಸಿಗುತ್ತೆ ಅಂದವರು ತಗೊಂಡು ಪಳಗಿಸ್ಕೋಬೋದು. ಹಂಚ್ಗಳನ್ನ ಹಿಂಗೆ ಪಳಗಿಸೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸಿ ನೀವು ಅದರಲ್ಲೇ ಟ್ರೈ ಮಾಡ್ಕೊಳ್ಳಿ. ನೋಡಿ ಸುಟ್ಟಿದೆ, ಈ ಕಡೆ ಒಂಚೂರು ಸುಡ್ಲಿ ಅಂತ ಬಿಟ್ಟಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಅನ್ನು ಒತ್ತಿ. ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ನೋಡಿ ಸುಡ್ತಾ ಇದೆ. ಒಂದೇ ಕಡೆ ರೋಸ್ಟ್ ಮಾಡ್ಕೊಂಡಾರೆ ತಿನ್ನಿ, ಇಲ್ಲ ಎರಡು ಕಡೆನೂ ರೋಸ್ಟ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಒಂದೇ ಕಡೆ ಆದರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಕಡೆ ಕ್ರಿಸ್ಪಿ ಆಗಿರುತ್ತೆ, ಒಂದು ಕಡೆ ಮೆತ್ತಗೆ ಬರುತ್ತೆ, ಚೆನ್ನಾಗಿ ಬರುತ್ತೆ ನಿಮಗೆ. ನೋಡಿ ಇದು ಎರಡು ಕಡೆ ಸುಟ್ಟು ತೋರಿಸ್ತೀನಿ ನಾನು. ನೋಡಿ ಈ ಥರ ಬರುತ್ತೆ. ನೋಡಿ ಈರುಳ್ಳಿ ಎಕ್ಕರದಲ್ಲೇ ಎಷ್ಟು ನೀಟಾಗಿ ಕಾಣಿಸ್ತದೆ ರೊಟ್ಟಿಯಲ್ಲಿ. ನೋಡಿ ಇದಾಗಿದೆ, ಇನ್ನೊಂದು ರೊಟ್ಟಿ ಸುಡೋಕೆ ಇಡ್ತಾ ಇದ್ದೀನಿ. ನೋಡಿ ಆಗಿದೆ, ರೊಟ್ಟಿ ಆಗಿದೆ. ಇದು ಒಂದೇ ಕಡೆ ಸುಟ್ಟಿರೋದು, ಅದು ಎರಡು ಕಡೆ ಸುಟ್ಟಿರೋ ತೋರಿಸಿದ್ನಲ್ಲ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ. ನೋಡಿ ಘಮ ಘಮ ಅಂತ ಇದೆ ರೊಟ್ಟಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಬರುತ್ತೆ, ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ ಫ್ರೆಂಡ್ಸ್ ತಿನ್ನೋಣ. ಆಗಿದೆ ರೊಟ್ಟಿ.